ನಮಸ್ತೆ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಮೈ ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇವತ್ತಿನ ಈ ಒಂದು ತರಗತಿಯಲ್ಲಿ ಭಾರತ ಭೂಗೋಳಕ್ಕೆ ಸಂಬಂಧಿಸಿದಂತೆ ಟಾಪ್ 10 ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ಹಿಂದಿನ ತರಗತಿಯಲ್ಲಿ ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಸುಮಾರು ಪ್ರಶ್ನೋತ್ತರಗಳನ್ನು ಈ ಹಿಂದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾದಂಥ ಪ್ರಶ್ನೋತ್ತರಗಳ ಕುರಿತು ಚರ್ಚೆ ಮಾಡಿರ್ತೀವಿ. ಸೊ ಅದರ ಮುಂದುವರೆದ ಭಾಗ ಇದಾಗಿರ್ತದೆ. ಸೊ ಇವತ್ತಿನ ಈ ಒಂದು ತರಗತಿಯಲ್ಲಿ ಕೂಡ ಮುಂಬರುವ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿರಬಹುದು ಮತ್ತು CRDR ಆಗಿರ್ಬೋದು, KSRP ಆಗಿರ್ಬೋದು, KSISF ಆಗಿರ್ಬೋದು, ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸುವಂತಹ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗುವ ನಿಟ್ಟಿನಲ್ಲಿ ಈ ಹಿಂದೆ PSI ಮತ್ತು KA ಪರೀಕ್ಷೆಯಲ್ಲಿ ಕೇಳಲಾದಂತಹ ಕೆಲವು ಪ್ರಮುಖ ಪ್ರಶ್ನೋತ್ತರಗಳನ್ನು ಇಲ್ಲಿ ವಿಶ್ಲೇಷಣಾತ್ಮಕವಾಗಿ ಚರ್ಚೆ ಮಾಡೋಣ. ಸೊ ಯಾಕಂದರೆ ಈ ಎಲ್ಲ ಪ್ರಶ್ನೋತ್ತರಗಳು ಮುಂಬರುವ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತಿ ಉಪಯುಕ್ತ ಮಾಹಿತಿಯಾಗಿರ್ತವೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ. ಇನ್ನೂ ಯಾರಾದರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದರೆ ಸ್ಪರ್ಧಾ ಕಣಜ KSP KPSC ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಶೇರ್ ಮಾಡಿರಿ. ಸ್ಪೆಷಲಿ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ನಡೆಸುವ ನಿಮ್ಮ ಸ್ಪರ್ಧಾ ಮಿತ್ರರಿಗೆ ಶೇರ್ ಮಾಡಿರಿ. ಸೊ ಇವತ್ತಿನ ವಿಷಯ ಹೀಗಿದೆ ಅಂತ ನೋಡೋಣ. ಕ್ವೆಶ್ಚನ್ ನಂಬರ್ 31 ಹೀಗಿದೆ: ಕರ್ನಾಟಕದ ಉತ್ತರ ಅಕ್ಷಾಂಶದ ವಿಸ್ತಾರ ಎಷ್ಟು ಅಂತ ಇಲ್ಲಿ ಕೇಳಲಾಗಿದೆ. ಆಪ್ಷನ್ಸ್ ಹೀಗಿದೆ: 11 ಡಿಗ್ರಿ 40 ಉತ್ತರದಿಂದ 18 ಡಿಗ್ರಿ 27 ಉತ್ತರ, B 11 ಡಿಗ್ರಿ 30 ಉತ್ತರದಿಂದ 18 ಡಿಗ್ರಿ 30 ಉತ್ತರದವರೆಗೆ, C 18 ಡಿಗ್ರಿ ಉತ್ತರದಿಂದ 19 ಡಿಗ್ರಿ ಉತ್ತರ, D 10 ಡಿಗ್ರಿ ಉತ್ತರದಿಂದ 20 ಡಿಗ್ರಿ ಉತ್ತರ. ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ. ಕರ್ನಾಟಕವು 11 ಡಿಗ್ರಿ 40 ಉತ್ತರ ಅಕ್ಷಾಂಶದಿಂದ 18 ಡಿಗ್ರಿ 27 ಉತ್ತರ ಅಕ್ಷಾಂಶದವರೆಗೆ ಮತ್ತು 74 ಡಿಗ್ರಿ 5 ಪೂರ್ವ ರೇಖಾಂಶದಿಂದ 78 ಡಿಗ್ರಿ 35 ಪೂರ್ವ ರೇಖಾಂಶದವರೆಗೆ ವಿಸ್ತರಿಸಿದೆ. ಕರ್ನಾಟಕವು ಪೂರ್ವದಿಂದ ಪಶ್ಚಿಮವರೆಗೆ ಎಷ್ಟು ಕಿಲೋಮೀಟರ್ ಇದೆ ಅಂತಂದ್ರೆ, ಕರ್ನಾಟಕ ಪೂರ್ವದಿಂದ ಪಶ್ಚಿಮಕ್ಕೆ 380 ಕಿಲೋಮೀಟರ್ ಇದ್ದರೆ ಮತ್ತು ಉತ್ತರದಿಂದ ದಕ್ಷಿಣಕ್ಕೆ ಕರ್ನಾಟಕ 700 ಕಿಲೋಮೀಟರ್ ಒಟ್ಟು ವಿಸ್ತೀರ್ಣದ ಹೊಂದಿದೆ. ಕರ್ನಾಟಕದ ವಿಸ್ತೀರ್ಣತೆ ಎಷ್ಟು ಚದುರ ಕಿಲೋಮೀಟರ್ಗಳಲ್ಲಿಪ್ಪ ಅಂತಂದ್ರೆ 1,91,791 ಚದುರ ಕಿಲೋಮೀಟರ್ ಕರ್ನಾಟಕದ ಒಟ್ಟು ವಿಸ್ತೀರ್ಣತೆ ಹೊಂದಿದೆ. ಕರ್ನಾಟಕವು ಭಾರತದ 8ನೇ ಅತಿ ದೊಡ್ಡ ರಾಜ್ಯವಾಗಿದೆ. ಸೊ ನೆನಪಿಡಿ, ಕರ್ನಾಟಕದ ವಿಸ್ತೀರ್ಣತೆ ಎಷ್ಟಿದೆ ಮತ್ತು ಉತ್ತರದಿಂದ ದಕ್ಷಿಣಕ್ಕೆ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟಿದೆ, ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ಎಷ್ಟನೇದಂತಂದ್ರೆ 8ನೇ ಅತಿ ದೊಡ್ಡ ರಾಜ್ಯ ಆಗಿದೆ. ಮೊದಲನೇದು ರಾಜಸ್ಥಾನ. ಕ್ವೆಶ್ಚನ್ ನಂಬರ್ 32 ಹೀಗಿದೆ: ಭಾರತದ ಅತಿ ದೊಡ್ಡ ನೈಸರ್ಗಿಕ ಬಂದರು ಯಾವುದಂತ ಕೇಳಿದಾರೆ. ಆಪ್ಷನ್ ಎ ಮುಂಬೈ ಬಂದರು, ಬಿ ಚೆನ್ನೈ ಬಂದರು, ಸಿ ವಿಶಾಖಪಟ್ಟಣಂ ಬಂದರು, ಡಿ ಕೊಚ್ಚಿನ್ ಬಂದರು. ಸರಿಯಾದ ಉತ್ತರ ಆಪ್ಷನ್ ಭಾರತದ ಅತಿ ದೊಡ್ಡ ನೈಸರ್ಗಿಕ ಬಂದರು ಯಾವುದಂತಂದ್ರೆ ಅದು ಮುಂಬೈ ಬಂದರು. ಭಾರತದ ಅತಿ ದೊಡ್ಡ ಬಂದರುಗಳಲ್ಲಿ ಒಂದಾಗಿದೆ ಮತ್ತು ವಿಶಾಖಪಟ್ಟಣಂ ಭಾರತದ ಅತಿ ಆಳವಾದ ಬಂದರಾಗಿದೆ. ಭಾರತದ ಅತಿ ಆಳವಾದ ವಿಶಾಖಪಟ್ಟಣಂನ ಗಂಗಾವರಂ ಬಂದರು ಆಗಿರ್ತದೆ. ಮತ್ತು ಅತಿ ದೊಡ್ಡ ಭೂ ಆವೃತ್ತ ಬಂದರು ಅಂದರೆ ಅದು ಕಾಂಡ್ಲಾ ಬಂದರು. ಭೂ ಆವೃತ್ತ ಹೊಂದಿರುವ ಅತಿ ದೊಡ್ಡ ಬಂದರು ಯಾವುದಂತಂದ್ರೆ ಕಾಂಡ್ಲಾ ಬಂದರು. ಅತಿ ದೊಡ್ಡ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಂದ್ರೆ ಅದು ಗುಜರಾತಿನ ಕಾಂಡ್ಲಾ ಬಂದರು. ಉಬ್ಬರವಿಳಿತ ಬಂದರು ಟೈಡಲ್ ಪೋರ್ಟ್ ಎಂದು ಚೆನ್ನೈನ ಬಂದರಿಗೆ ಕರೀತಾರೆ. ಇದೊಂದು ಕೃತಕ ಬಂದರಾಗಿದೆ. ಚೆನ್ನೈನ ಬಂದರು ಯಾವುದಂದರೆ ಚೆನ್ನೈ ಬಂದರು, ಅದೊಂದು ಕೃತಕ ಬಂದರು ಆಗಿದೆ. ಭಾರತದಲ್ಲಿ 13 ಪ್ರಮುಖ ಬಂದರುಗಳಿವೆ ಖಾಸಗಿಗಳನ್ನು ಹೊರತುಪಡಿಸಿ. ಸೊ ಕ್ವೆಶ್ಚನ್ ನಂಬರ್ 33: ದಕ್ಷಿಣದ ಚಿರಾಪುಂಜಿ ಎಂದು ಯಾವ ಸ್ಥಳಕ್ಕೆ ಕರೀತಾರಂತ ಕೇಳಿದಾರೆ. ಎ ಮಡಿಕೇರಿ, ಬಿ ಆಗುಂಬೆ, ಸಿ ಕಾರವಾರ, ಡಿ ಮಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಬಿ ಆಗುಂಬೆಯನ್ನು ದಕ್ಷಿಣದ ಚಿರಾಪುಂಜಿ ಎಂದು ಕರೀತಾರೆ.
ಯಾಕಪ್ಪ ಅಂತಂದ್ರೆ ಆಗುಂಬೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿದೆ. ಮೊದಲನೇದಾಗಿ ಇಲ್ಲಿ ವರ್ಷಕ್ಕೆ ಸರಾಸರಿ 8,000 ಮಿಲಿಮೀಟರ್ಗಿಂತ ಹೆಚ್ಚು ಮಳೆಯಾಗುತ್ತದೆ. ಆದ್ದರಿಂದ ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಕರೀತಾರೆ. ಚಿರಾಪುಂಜಿ ಮೇಘಾಲಯದಲ್ಲಿದೆ. ಈಗ ಮೌಸಿನ್ರಾಮ್ ವಿಶ್ವದ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳವಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದಂತಂದ್ರೆ ಮೇಘಾಲಯದ ಮೌಸಿನ್ರಾಮ್. ಆದರೆ ಕರ್ನಾಟಕದಲ್ಲಿ ಆಗುಂಬೆ ಅಂತ ಹೇಳ್ತಿದ್ರಿ, ಈಗ ಆಗುಂಬೆ ಅಲ್ಲ. ಪ್ರಸ್ತುತ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಹುಲಿಕಲ್, ಅದು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಕ್ವೆಶ್ಚನ್ ನಂಬರ್ 34 ಹೀಗಿದೆ. ಕೃಷ್ಣಾ ನದಿಯು ಯಾವ ರಾಜ್ಯದಲ್ಲಿ ಉಗಮಿಸುತ್ತದೆ ಅಂತ ಕೇಳಿದರೆ ಎ ಕರ್ನಾಟಕ, ಬಿ ಮಹಾರಾಷ್ಟ್ರ, ಸಿ ಆಂಧ್ರ ಪ್ರದೇಶ, ಡಿ ತಮಿಳುನಾಡು. ಕರ್ನಾಟಕ ಉತ್ತರ ಕರ್ನಾಟಕದ ಜನರ ಜೀವನವನ್ನು ಹಸನುಗೊಳಿಸಿದಂಥ ನದಿಯಾಗಿದೆ. ಯಾವುದಪ್ಪ ಅಂತಂದ್ರೆ ಕೃಷ್ಣಾ ನದಿ. ಯಾಕಂದ್ರೆ ಉತ್ತರ ಕರ್ನಾಟಕದ ಜೀವ ನದಿ ಅಂತಲೇ ಕರಿಬೋದು. ಉತ್ತರ ಕರ್ನಾಟಕದ ಜನರ ಜೀವನವನ್ನು ಹಸನುಗೊಳಿಸುವಂಥ ನದಿ ಇದು. ಭಾರತದ ಮಹಾರಾಷ್ಟ್ರದಲ್ಲಿ ಉಗಮಿಸುತ್ತದೆ. ಕೃಷ್ಣಾ ನದಿ ಮಹಾರಾಷ್ಟ್ರದಲ್ಲಿ ಉಗಮಿಸುತ್ತದೆ. ಮಹಾಬಲೇಶ್ವರದಲ್ಲಿ ಉಗಮಿಸ್ತದೆ. ಒಟ್ಟು ಉದ್ದ ಎಷ್ಟು ಅಂದ್ರೆ 1400 ಕಿಲೋಮೀಟರ್ ಹರಿಯುತ್ತದೆ. ಇದು ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶದ ಮೂಲಕ ಹರಿದು ಅಂತಿಮವಾಗಿ ತನ್ನ ಸ್ಥಾನವನ್ನು ಬಂಗಾಳ ಕೊಲ್ಲಿಯಲ್ಲಿ ಏನು ಮಾಡುತ್ತಪ್ಪ ಅಂತಂದ್ರೆ ವಿಲೀನಗೊಳ್ಳುತ್ತದೆ. ಇದರ ಪ್ರಮುಖ ಉಪನದಿಗಳು ಯಾವುದು ಅಂತಂದ್ರೆ ಕೃಷ್ಣಾ ನದಿದು ಭೀಮಾ ಆಗಿರ್ಬೋದು, ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ ಆಗಿರ್ತದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಉದ್ದವಾಗಿ ಹರಿಯುವ ನದಿ ಯಾವುದಪ್ಪ ಅಂತಂದ್ರೆ ಅದು ಕೃಷ್ಣಾ ನದಿ. 480 ಕಿಲೋಮೀಟರ್ ಹರಿಯುತ್ತದೆ. ಕರ್ನಾಟಕದಲ್ಲಿ ಅತಿ ಉದ್ದ ಹರಿಯುವ ನದಿ ಯಾವುದಂತಂದ್ರೆ ಕೃಷ್ಣಾ ನದಿ. ಕ್ವೆಶ್ಚನ್ ನಂಬರ್ 35. ಭಾರತದ ಮೊದಲ ಜಲವಿದ್ಯುತ್ ಕೇಂದ್ರ ಶಿವನಸಮುದ್ರ ಯಾವ ನದಿಯಲ್ಲಿದೆ ಅಂತ ಕೇಳಿದರೆ ಆಪ್ಷನ್ಸ್ ಹೀಗಿದೆ. ಎ ಕಾವೇರಿ, ಬಿ ಶರಾವತಿ, ಸಿ ಕಾಳಿ, ಡಿ ತುಂಗಭದ್ರಾ. ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಎ ಕಾವೇರಿ ನದಿ ಶಿವನಸಮುದ್ರ ಜಲಪಾತವನ್ನು ನಿರ್ಮಿಸಿದೆ. ಅಲ್ಲೇ ಶಿವನಸಮುದ್ರ ಜಲವಿದ್ಯುತ್ತನ್ನು ನಿರ್ಮಿಸಲಾಗಿದೆ. ಶಿವನಸಮುದ್ರ ಜಲವಿದ್ಯುತ್ ಕೇಂದ್ರ ಮಂಡ್ಯ ಜಿಲ್ಲೆಯಲ್ಲಿದೆ. ಇದು ಕಾವೇರಿ ನದಿಗೆ ಅಡ್ಡಲಾಗಿ 1902ರಲ್ಲಿ ನಿರ್ಮಾಣ ಮಾಡಲಾಯಿತು. ಭಾರತದ ಮೊದಲ ವಿದ್ಯುತ್ ಕೇಂದ್ರ ಇದಾಗಿರ್ತದೆ ಮತ್ತು ಏಷ್ಯಾದ ಮೊದಲ ವಿದ್ಯುತ್ ಕೇಂದ್ರ ಕೂಡ ಇದಾಗಿರ್ತದೆ. ಏಷ್ಯಾದ ಮೊದಲ ವಿದ್ಯುತ್ ಕೇಂದ್ರ ಯಾವುದಪ್ಪ ಅಂತಂದ್ರೆ ಶಿವನಸಮುದ್ರಂ ಜಲವಿದ್ಯುತ್ ಕೇಂದ್ರ. ಇದರ ಉಪಯೋಗ ಅದರ ಸಲುವಾಗಿ ಮಾಡಿದ್ರಪ್ಪ ಅಂತಂದರೆ ಈ ಒಂದು ಜಲವಿದ್ಯುತ್ ಕೇಂದ್ರ ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ ಪೂರೈಸಲು ಈ ಒಂದು ಶಿವನಸಮುದ್ರ ಜಲವಿದ್ಯುತ್ ಕೇಂದ್ರ ಸ್ಥಾಪಿಸಲಾಯಿತು. ಇದನ್ನು ಮೊದಲಿಗೆ ಜಗನ್ಮೋಹನ್ ವಿದ್ಯುತ್ ಕೇಂದ್ರ ಎಂದು ಕರೆಯುತ್ತಿದ್ದರು. ಈಗ ಶಿವನಸಮುದ್ರ ಎಂದು ಕರೆಯಲಾಗುತ್ತಿದೆ. ಕ್ವೆಶ್ಚನ್ ನಂಬರ್ 36. ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಎಂದು ಯಾವ ರಾಜ್ಯದಲ್ಲಿ ಕರೆಯುತ್ತಾರೆ ಅಂತ ಕೇಳಿದರೆ ಎ ಕರ್ನಾಟಕ, ಮಹಾರಾಷ್ಟ್ರ, ಬಿ ಕೇರಳ, ತಮಿಳುನಾಡು, ಸಿ ಗುಜರಾತ್ ಮತ್ತು ರಾಜಸ್ಥಾನ್, ಡಿ ಮಹಾರಾಷ್ಟ್ರ ಮತ್ತು ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಪಶ್ಚಿಮ ಘಟ್ಟಗಳಿಗೆ ಏನಂತಾರಪ್ಪ ಅಂತಂದ್ರೆ ಸಹ್ಯಾದ್ರಿ ಅಂತ ಕರೀತಾರೆ. ಪಶ್ಚಿಮ ಘಟ್ಟಗಳು 1600 ಕಿಲೋಮೀಟರ್ ಉದ್ದ ಹೊಂದಿವೆ. ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಸಹ್ಯಾದ್ರಿ ಎಂಬ ಹೆಸರಿನಿಂದ ಕರೀತಾರೆ. ತಮಿಳುನಾಡಿನಲ್ಲಿ ನೀಲಗಿರಿ ಎಂಬ ಹೆಸರಿನಿಂದ ಕರೆಯುತ್ತಾರೆ ಮತ್ತು ಅಣ್ಣಾಮಲೈ ಕೇರಳದಲ್ಲಿ ಏಲಕ್ಕಿ ಬೆಟ್ಟಗಳು ಎಂದು ಕರೆಯುತ್ತಾರೆ. ಅಣ್ಣಾಮಲೈ ಅಥವಾ ಕೇರಳದಲ್ಲಿ ಏಲಕ್ಕಿ ಬೆಟ್ಟಗಳೆಂದು ಪಶ್ಚಿಮ ಘಟ್ಟಗಳಿಗೆ ಕರೀತಾರೆ. ಪಶ್ಚಿಮ ಘಟ್ಟಗಳು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದ್ದು ಜೈವ ವೈವಿಧ್ಯತೆಯ ಹಾಟ್ಸ್ಪಾಟ್ ಆಗಿದೆ. ಕರ್ನಾಟಕದಲ್ಲಿ ಒಟ್ಟು 320 ಕಿಲೋಮೀಟರ್ ಪಶ್ಚಿಮ ಘಟ್ಟ ವಿಸ್ತರಿಸಿದೆ. ಕ್ವೆಶ್ಚನ್ ನಂಬರ್ 37 ಹೀಗಿದೆ. ಭಾರತದಲ್ಲಿ ಅತಿ ಹೆಚ್ಚು ತೇಗದ ಮರಗಳು ಎಲ್ಲಿ ಕಂಡು ಬರ್ತವೆ ಅಂತ ಕೇಳಿದರೆ ಎ ಮಧ್ಯಪ್ರದೇಶ, ಬಿ ಕರ್ನಾಟಕ, ಸಿ ಕೇರಳ, ಡಿ ಅಸ್ಸಾಂ. ಸರಿಯಾದ ಉತ್ತರ ತೇಗದ ಮರಗಳು ಅತಿ ಹೆಚ್ಚಾಗಿ ಕಂಡುಬರುವುದು ಆಪ್ಷನ್ ಎ ಮಧ್ಯಪ್ರದೇಶದಲ್ಲಿ ಕಂಡುಬರ್ತವೆ. ಮಧ್ಯಪ್ರದೇಶವು ಭಾರತದಲ್ಲಿ ಅತಿ ಹೆಚ್ಚಿನ ಅರಣ್ಯ ಹೊಂದಿರುವಂತಹ ರಾಜ್ಯವಾಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಅರಣ್ಯ ಹೊಂದಿರುವಂತಹ ಜಿಲ್ಲೆ ಯಾವುದು ಅಂತಂದ್ರೆ
ಉತ್ತರ ಕನ್ನಡ ಜಿಲ್ಲೆ. ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವುದು ಯಾವುದಂತಂದ್ರೆ ವಿಜಯಪುರ ಜಿಲ್ಲೆ ಆಗಿರ್ತದೆ. ತೇಗದ ಮರಗಳು ಉಷ್ಣವಲಯದ ಅರಣ್ಯಗಳಲ್ಲಿ ಬೆಳೆಯುತ್ತಾರೆ. ಮಧ್ಯಪ್ರದೇಶದ ನಂತರ ಮಹಾರಾಷ್ಟ್ರ ಮತ್ತು ಒಡಿಶಾದಲ್ಲಿ ಈ ಒಂದು ಅರಣ್ಯಗಳು ಕಂಡುಬರ್ತವೆ. ಸೊ ಕ್ವೆಶನ್ ನಂಬರ್ 38, ಕರ್ನಾಟಕದ ಅತಿ ಉದ್ದದ ನದಿ ಯಾವುದು ಅಂತ ಕೇಳಲಾಗಿದೆ. ಆಪ್ಷನ್ಸ್ ಹೀಗಿದೆ: ಎ ಕಾವೇರಿ, ಬಿ ಕೃಷ್ಣ, ಸಿ ತುಂಗಭದ್ರೆ, ಡಿ ಶರಾವತಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷ್ಣ ಆಗಿದೆ. ಕೃಷ್ಣ ಕರ್ನಾಟಕದಲ್ಲಿ ಹುಟ್ಟಲಿಲ್ಲ ಅಥವಾ ಉಗಮಿಸಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಕರ್ನಾಟಕದಲ್ಲಿ ಇದರ ನದಿ ಪಾತ್ರ ಏನಂತಂದ್ರೆ ಬಹು ಮುಖ್ಯವಾಗಿದೆ. ಯಾಕಂದ್ರೆ ಕಾವೇರಿ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಹರಿದರೂ ಅದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಿಲೋಮೀಟ್ರ್ ಹರಿಯೋದಿಲ್ಲ, ತಮಿಳುನಾಡಿನಲ್ಲಿ ಅತಿ ಹೆಚ್ಚಾಗಿ ಹರಿತದೆ. ಸೊ ಹಾಗಾಗಿ ಉತ್ತರ ಕರ್ನಾಟಕದ ಜೀವನದಿ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಅತಿ ಉದ್ದವಾದ ಹರಿಯುವ ನದಿ ಯಾವುದಂದ್ರೆ ಕೃಷ್ಣಾ ನದಿ. ಕರ್ನಾಟಕದಲ್ಲಿ 480 ಕಿಲೋಮೀಟ್ರ್ ಹರಿತದೆ. ಕಾವೇರಿ ಕರ್ನಾಟಕದಲ್ಲಿ 320 ಕಿಲೋಮೀಟ್ರ್ ಹರಿತದೆ. ಒಟ್ಟು ಉದ್ದದಲ್ಲಿ ಕಾವೇರಿ 800 ಕಿಲೋಮೀಟ್ರ್ ಇದ್ದರೂ ಕೂಡ ಅದು ಅತಿ ಹೆಚ್ಚಾಗಿ ತಮಿಳುನಾಡಿನಲ್ಲಿ ಹರಿತದೆ. ಇನ್ನು 1400 ಕಿಲೋಮೀಟ್ರ್ ತುಂಗಭದ್ರಾ ಕೃಷ್ಣಾ ನದಿಯು ಅತಿ ದೊಡ್ಡ ಉಪನದಿಯಾಗಿದೆ. ತುಂಗಭದ್ರಾ ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿಯಾಗಿದೆ. ಕ್ವೆಶನ್ ನಂಬರ್ 39, ಕಾಶ್ಮೀರದ ಹೂವಿನ ಕಣಿವೆ ಎಂದು ಯಾವ ಕಣಿವೆಯನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಕಾಶ್ಮೀರದ ಹೂವಿನ ಕಣಿವೆ ಎಂದು ಯಾವ ಕಣಿವೆಯನ್ನು ಕರೀತಾರೆ ಅಂತ ಕೇಳಿದ್ದಾರೆ. ಎ ಕಾಂಗ್ರಾ ಕಣಿವೆ, ಬಿ ಕುಲು ಕಣಿವೆ, ಸಿ ಕಾಶ್ಮೀರ ಕಣಿವೆ, ಡಿ ಡೂನ್ ಕಣಿವೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕಾಶ್ಮೀರ ಕಣಿವೆಯನ್ನು ಭಾರತದ ಹೂವಿನ ಕಣಿವೆ ಎಂದು ಕರೆಯಲಾಗುತ್ತದೆ. ಭೂಮಿಯ ಮೇಲಿನ ಸ್ವರ್ಗ ಎಂದು ಕೂಡ ಈ ಒಂದು ಕಾಶ್ಮೀರಕ್ಕೆ ಕರೀತಾರೆ. ಇದು ಪಿರ್ ಪಂಜಾಲ್ ಮತ್ತು ಹಿಮಾದ್ರಿ ಪರ್ವತಗಳ ನಡುವೆ ಇದೆ. ಹೂವಿನ ಕಣಿವೆ ಎಲ್ಲಿದೆಪ್ಪ ಅಂತ ಕಾಶ್ಮೀರ ಕಣಿವೆ ಪಿರ್ ಪಂಜಾಲ್ ಮತ್ತು ಹಿಮಾದ್ರಿ ಪರ್ವತಗಳ ನಡುವೆ ಇದೆ. ಇಲ್ಲಿ ಕೇಸರಿ, ಭಾರತದಲ್ಲಿ ಅತಿ ಹೆಚ್ಚಾಗಿ ಕೇಸರಿ ಬೆಳೆಯುವುದು ಎಲ್ಲಿ ಅಂತ ಕೂಡ ಈ ಹಿಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಅತಿ ಹೆಚ್ಚಾಗಿ ಕೇಸರಿಯನ್ನು ಬೆಳೆಯೋದು ಕಾಶ್ಮೀರದಲ್ಲಿ, ಭಾರತದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಮಾತ್ರ ಏಕೈಕ ಕೇಸರಿಯನ್ನು ಬೆಳೆಯಲಾಗುತ್ತದೆ. ಪಹಲ್ಗಾಮ್, ಗುಲ್ಮಾರ್ಗ್, ಸೋನ್ಮಾರ್ಗ್ ಪ್ರಸಿದ್ಧ ತಾಣಗಳಾಗಿವೆ. ಇಲ್ಲಿನ ಯಾವ್ಯಾವ ಪ್ರಸಿದ್ಧ ತಾಣಗಳಂತಂದ್ರೆ ಇತ್ತೀಚೆಗೆ ಪಹಲ್ಗಾಮ್ ದಾಳಿ ಆಗ್ತದಲ್ಲ, ಇದು ಕೂಡ ಇಲ್ಲೇ ಇದೆ. ಗುಲ್ಮಾರ್ಗ್, ಸೋನ್ಮಾರ್ಗ ಪ್ರವಾಸಿ ತಾಣಗಳು ಇಲ್ಲಿವೆ. ಈ ಒಂದು ಇದರಲ್ಲಿ ಜೇಲಂ ನದಿವೆ ಈ ಕಣಿವೆಯಲ್ಲಿ ಹರಿಯುತ್ತದೆ. ಈ ಒಂದು ಕಾಶ್ಮೀರದ ಕಣಿವೆಯಲ್ಲಿ ಯಾವ ಒಂದು ನದಿ ಹರಿತಪ್ಪ ಅಂತಂದ್ರೆ ಜೇಲಂ ನದಿ ಹರಿಯುತ್ತದೆ. ಸೊ ಸ್ಪರ್ಧಾ ಮಿತ್ರರೇ, ಈ ಒಂದು ತರಗತಿಯ ಕಟ್ಟಕಡೆಯ 40ನೇ ಪ್ರಶ್ನೆ ಇದಾಗಿದೆ. ಭಾರತದ ಪ್ರಮಾಣ ಸಮಯ IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಗ್ರೀನ್ವಿಚ್ ಸಮಯಕ್ಕಿಂತ ಎಷ್ಟು ಮುಂದಿದೆ ಅಂತ ಕೇಳಿದ್ದಾರೆ. ಈ ಪ್ರಶ್ನೆ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರ್ತಾರೆ. ಎ 4 ಗಂಟೆ 30 ನಿಮಿಷ, ಬಿ 5 ಗಂಟೆ 30 ನಿಮಿಷ, ಸಿ 6 ಗಂಟೆ 30 ನಿಮಿಷ, ಡಿ 5 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಬಿ 5 ಗಂಟೆ 30 ನಿಮಿಷ ಮುಂದೆ ಇದೆ. ಭಾರತದ ಪ್ರಮಾಣ ಸಮಯವು ಗ್ರೀನ್ವಿಚ್ ಸರಾಸರಿ ಸಮಯಕ್ಕಿಂತ 5 ಗಂಟೆ 30 ನಿಮಿಷ ಮುಂದಿದೆ. 82 ಡಿಗ್ರಿ 30 ಪೂರ್ವ ರೇಖಾಂಶದ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಇದು ಉತ್ತರ ಪ್ರದೇಶದ ಮಿರ್ಜಾಪುರದ ಮೂಲಕ ಹಾದು ಭಾರತ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಎಲ್ಲಿಪ್ಪ ಅಂತಂದ್ರೆ ಉತ್ತರ ಪ್ರದೇಶದ ಮಿರ್ಜಾಪುರದ ಮೂಲಕ ಹಾದು ಹೋಗುತ್ತದೆ. ಇಡೀ ಭಾರತಕ್ಕೆ ಒಂದೇ ಒಂದು ಪ್ರಮಾಣ ಸಮಯವಿದೆ. ಭಾರತದಲ್ಲಿ 2 ಪ್ರಮಾಣ ಸಮಯ ಬೇಕು ಎಂದು ಚರ್ಚೆಯೂ ಇದೆ. ಸೊ ವಿಶ್ವದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ 2, 3, 5ಕ್ಕಿಂತ ಹೆಚ್ಚಿನ ಸಮಯದ ಸ್ಟ್ಯಾಂಡರ್ಡ್ ಟೈಮ್ಗಳಿದ್ದಾವೆ. ಸೊ ಭಾರತದಲ್ಲಿ ಅದು ಒಂದೇ ಇದೆ. ಸೊ ಇದಾಗಿತ್ತು ಸ್ಪರ್ಧಾ ಮಿತ್ರರೇ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಕ್ಲಾಸ್ 4 ತರಗತಿಯಲ್ಲಿ ಜಿಯೋಗ್ರಫಿಗೆ ಸಂಬಂಧಿಸಿದ ಟಾಪ್ 10 ಪ್ರಶ್ನೋತ್ತರಗಳು. ಇದನ್ನು ಮಿಸ್ ಮಾಡದೆ ಸಂಪೂರ್ಣ ವಿಡಿಯೋ ನೋಡಿ. ಸೊ ಇನ್ನೂ ಯಾರಾದರೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ಪರ್ಧಾ ಮಿತ್ರರಿಗೂ, ಸ್ಪೆಷಲಿ ಪೊಲೀಸ್ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ನಡೆಸುವ ಸ್ಪರ್ಧಾ ಮಿತ್ರರಿಗೆ ಶೇರ್ ಮಾಡಿ. ಧನ್ಯವಾದಗಳು.